ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಶಂಕರ ಭಗವತ್ಪಾದಾಚಾರ್ಯರ ಅಡಿದಾವರಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಈ ದಿವಸ ಶಂಕರ ಹೃದಯ ಎಂಬಂತಹ ಶೀರ್ಷಿಕೆಯೊಂದಿಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಪ್ರಯತ್ನದ ಉದ್ದೇಶವೇನು ಅಂದರೆ, ಕಳೆದ ಒಂದು ತಿಂಗಳಿನಿಂದ ನಾವು ನೋಡ್ತಾ ಇದ್ದೇವೆ, ಪರರು ಶಂಕರರ ಕುರಿತಾಗಿ ಎಂತಹ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು. ಇಂತಹ ನಿಂದನೆಯನ್ನು ಕೇಳ್ತಾ ಕೇಳ್ತಾ ಶಂಕರರ ಭಕ್ತರಲ್ಲಿ ಮನಸ್ಸಿಗೆ ಒಂದು ರೀತಿಯಾದಂತಹ ಹಿಂಸೆ ಹೇಳುವುದು ಉಂಟಾಗತ್ತೆ. ಹೌದಾ, ಶಂಕರ ಭಗವತ್ಪಾದಾಚಾರ್ಯರ ಕೃತಿಗಳು ಈ ರೀತಿಯಲ್ಲಿ ಇವೆಯಾ ಎಂಬಂತಹ ಪ್ರಶ್ನೆಯೂ ಕೂಡ ಉದ್ಭವವಾಗತ್ತೆ. ತನ್ಮೂಲಕ ಈ ವಿಚಾರವನ್ನೇ ನೂರಾರು ಬಾರಿ ಕೇಳ್ತಾ ಇದ್ದಾಗ, ಓ ಹೌದು, ಶಂಕರರು ಈ ರೀತಿಯಲ್ಲೇ ಹೇಳಿಬಿಟ್ಟಿದ್ದಾರೆ ಎಂಬುದು ಸಮಾಜದಲ್ಲಿ ತಪ್ಪು ಸಂದೇಶ ಹೇಳುವಂಥದ್ದು ಹರಿದಾಡಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಒಂದು ನ್ಯಾಯ ಇದೆ ಶಾಸ್ತ್ರದಲ್ಲಿ, ಭ್ರಮರ ಕೀಟ ನ್ಯಾಯ ಅಂತ ಪ್ರಸಿದ್ಧವಾದಂತಹ ನ್ಯಾಯ ಇದು. ಭ್ರಮರ ಅಂದರೆ ದುಂಬಿ. ಅದು ಒಂದು ಕೀಟವನ್ನು, ಯಾವುದೋ ಒಂದು ಹುಳುವನ್ನು ತನ್ನ ಬಂಧನದಲ್ಲಿಟ್ಟುಕೊಂಡು ಯಾವಾಗಲೂ ತನ್ನ ಜೇಂಕಾರವನ್ನು ಮಾಡ್ತಾ ಇರುತ್ತೆ. ಆ ಕೀಟಕ್ಕೆ ಭಯ, ಈ ಒಂದು ಭ್ರಮರ ನನಗೇನಾದರೂ ಮಾಡಬಹುದು ಅಂತ. ಏಕಾಗ್ರವಾಗಿ ಅದು ಹೇಳುವಂತಹ ಗುಯ್ ಗುಯ್ ಎಂಬಂತಹ ಯಾವ ಶಬ್ದವಿದೆಯೋ ಅದನ್ನೇ ಆಲಿಸ್ತಾ ಇರುತ್ತೆ. ಆಲಿಸಿ ಕೊನೆಗೆ ತಾನೂ ಕೂಡ ಭ್ರಮರವಲ್ಲ ಎಂಬುದನ್ನು ಬಿಟ್ಟು ತಾನು ಭ್ರಮರದಂತೆ ಆ ಝೇಂಕಾರವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಲವು ವಿಚಾರಗಳನ್ನು ಮತ್ತೆ ಕೇಳ್ತಾ ಇದ್ದಾಗ, ಓ ಇದು ಹೀಗೆಯೇ ಅಂತ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಶಂಕರರ ಕುರಿತಾಗಿ ಅವರು ಏನೆಲ್ಲ ಆಕ್ಷೇಪಗಳನ್ನು ಮಾಡ್ತಾ ಇದ್ದಾರೋ ಆ ಆಕ್ಷೇಪಗಳು ಸರಿಯಲ್ಲ, ಶಂಕರರ ನಿಜವಾದ ತತ್ವವೇನು ಎಂಬುದನ್ನು ತಿಳಿಸಲಿಕ್ಕಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಹೊರತು ಅವರಿಗೆ ನಾನು ಏನೋ ಉತ್ತರವನ್ನು ಕೊಡ್ತೇನೆ, ಅವರು ಮಾಡಿರುವಂತಹ ಆಕ್ಷೇಪಗಳಿಗೆ ಉತ್ತರ ಎಂಬ ದೃಷ್ಟಿಯಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ವಿಡಿಯೋದಲ್ಲಿ ಮೊದಲು ಡಿಸ್ಕ್ಲೈಮರ್ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದು ಅವರಿಗೆ ಕೊಡುವ ಉತ್ತರವಲ್ಲ, ಹೊರತು ಶಂಕರರ ಭಕ್ತರಾದ ನಮಗೆ ನಾವು ಪುನಃ ಮನನವನ್ನು ಮಾಡಿಕೊಳ್ತಾ ಇರೋದು. ಕಂಠಗತ ಚಾಮೀಕರ ನ್ಯಾಯ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕುತ್ತಿಗೆಯಲ್ಲಿ ಒಂದು ಹಾರ ಇರುತ್ತೆ, ಆದರೆ ಭ್ರಮೆಯಿಂದ ಆ ಹಾರ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ತೇವೆ, ಎಲ್ಲ ಕಡೆ ಹುಡುಕ್ತೇವೆ. ಪಕ್ಕದಲ್ಲಿರೋರು ಹೇಳ್ತಾರೆ, ಏನು ಹಾರನ ನಿನ್ನ ಕುತ್ತಿಗೆಯಲ್ಲೇ ಇದೆಯಲ್ಲ ಅಂತ ಅವನು ಹೇಳ್ತಾರೆ. ಆಗ ಹೌದು, ಹಾರ ಸಿಕ್ಕಿತು ಅಂತ ಇದ್ದಿದ್ದನ್ನೇ ನಾವು ಮತ್ತೆ ನಮಗೆ ಸಿಕ್ತು ಅಂತ ಅದನ್ನು ಅಂದುಕೊಂಡು ಕಳೆದು ಹೋಗಿಲ್ಲ ಅಂತ ದೃಢವಾಗಿರ್ತೇವೆ. ಇದನ್ನು ಏಕೆ ಹೇಳಿದೆ ಅಂದರೆ, ಶಂಕರ ಭಗವತ್ಪಾದಾಚಾರ್ಯರು ಏನು, ಅವರ ಸಿದ್ಧಾಂತ ಹೇಗಿದೆ, ಅವರ ದೃಢವಾದಂತಹ ಶ್ರದ್ಧೆ ಯಾವ ರೀತಿಯಲ್ಲಿದೆ ಎಂಬುದನ್ನು ನಮ್ಮ ಸಮಾಜ ತಿಳ್ಕೊಂಡಿದೆ, ಅದರಲ್ಲೇನು ಸಂಶಯ ಇಲ್ಲ. ಆದರೂ ಮತ್ತೆ ನೆನಪು ಮಾಡ್ಕೊಳ್ಬೇಕು. ನಾವು ಮನನ ಅಂತ ಹೇಳ್ತೇವೆ, ಮತ್ತೆ ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು ಶಂಕರರ ತತ್ವವನ್ನು ಎಂಬಂತಹ ಉದ್ದೇಶದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಅವರು ಮುಖ್ಯವಾಗಿ ಒಂದು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಏನಂದರೆ, ಶಂಕರ ಭಗವತ್ಪಾದಾಚಾರ್ಯರ ಯಾವ ಗ್ರಂಥಗಳಿದೆಯೋ ಅದು ಅಶ್ಲೀಲ ವಿಚಾರವನ್ನು ಹೇಳ್ತಾ ಇದೆ, ಸ್ತ್ರೀಯರ ಕುರಿತಾಗಿ ನಿಂದನೆಯನ್ನು ಮಾಡ್ತಾ ಇದೆ ಎಂಬುದನ್ನು ಅವರು ಹೇಳ್ತಾರೆ. ನಾವು ಗುರು ಪರಂಪರೆಯಲ್ಲಿ ಇಷ್ಟು ಕಾಲ ಶಂಕರರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇವೆ, ಆದರೆ ಇಂತಹ ವಿಚಾರ ನಮ್ಮ ಮನಸ್ಸಿಗೆ ಬರಲೇ ಇಲ್ಲ. ಶಂಕರರ ಗ್ರಂಥದಲ್ಲಿ ಅಶ್ಲೀಲತೆ ಇದೆ ಎಂಬಂಥ ವಿಚಾರವೇ ಗೊತ್ತಿಲ್ಲ, ನಮ್ಮ ಗುರುಗಳು ಹೇಳಲಿಲ್ಲ. ಈಗ ಇವರು ಹೇಳ್ತಾ ಇರೋದರಿಂದ ಆ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಏನು ಮನಸ್ಸಿಗೆ ಬರ್ತಾ ಇದೆ ಅಂದರೆ, ಅವರ ಮನಸ್ಸು ಹೇಗಿದೆ ಅಂತ, ಅವರ ಅಧ್ಯಯನ ಕ್ರಮ ಹೇಗಿರಬಹುದು, ಅವರ ಗ್ರಂಥಗಳು ಹೇಗಿರಬಹುದು, ಅವರ ಗ್ರಂಥಗಳಲ್ಲಿ
ಯಾವುದನ್ನು ಪಾಠ ಮಾಡ್ತಾರೋ ಅದು ಅವರಿಗೆ ಎದ್ದು ಕಾಣುತ್ತೆ. ಅವರ ಗ್ರಂಥವನ್ನು ಅವರು ಅಧ್ಯಯನ ಮಾಡ್ತಾ ಮಾಡ್ತಾ ಒಂದು ಮನಸ್ಸಿಗೆ ಒಂದು ಸಂಸ್ಕಾರ ಬರುತ್ತೆ. ನಾವು ನಮ್ಮ ಗ್ರಂಥಗಳನ್ನು ಅಂದರೆ ಶಂಕರ ಭಗವತ್ಪಾದಾಚಾರ್ಯರ ಪ್ರಸ್ಥಾನತ್ರಯಾದಿ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಎಂತಹ ಪರಿಪಕ್ವತೆಯನ್ನು ಹೊಂದುತ್ತೆ. ಇಂತಹ ಅಶ್ಲೀಲ ವಿಚಾರಗಳ ಕಡೆ ಮನಸ್ಸೇ ಹೋಗೋದಿಲ್ಲ. ಆದರೆ ಅವರು ಇದನ್ನೇ ಹೆಕ್ಕಿ ಹೇಳ್ತಾ ಇದ್ದಾರೆ ಅಂದರೆ ಅವರ ಗ್ರಂಥ ಹೇಗಿರಬಹುದು, ಅವರ ಅಧ್ಯಯನ ಕ್ರಮ ಹೇಗಿರಬಹುದು, ಏನು ನೋಡಿದರೂ ಅವರಿಗೆ ಅದೇ ಕಾಣುತ್ತೆ ಅಂತ. ಕಾಮಾಲೆ ರೋಗ ಇರುವವನಿಗೆ ನೋಡಿದ್ದೆಲ್ಲ ಹಳದಿಯಾಗಿ ಕಾಣುತ್ತಂತೆ. ಆ ರೀತಿಯಲ್ಲಿ ಅವರ ಗ್ರಂಥದ ಅಧ್ಯಯನದಿಂದ ಅವರಿಗೆ ಅದೇ ಸಂಸ್ಕಾರವಾಯಿತಾ ಅಂತ. ಏಕೆಂದರೆ ವಾಮಿಟ್ ಆಗೋದು ಹೇಗೆ, ನಾವು ಏನು ತಿಂತೇವೋ ಅದೇ ವಾಮಿಟ್ ಆಗತ್ತೆ. ನಾವು ಯಾವುದನ್ನು ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ತೇವೋ ಅದು ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಬರುತ್ತೆ. ಅವರ ಗ್ರಂಥದಲ್ಲಿ ಅದೇ ರೀತಿಯಲ್ಲಿ ಇರಬಹುದೋ ಏನೋ, ಏಕೆಂದರೆ ನಾನೇನು ಆ ಗ್ರಂಥಗಳನ್ನು ಓದುವಂಥ ಅಗತ್ಯತೆಯೂ ಇಲ್ಲ. ಆದರೆ ಅವರು ಹೇಳುವುದನ್ನು ನೋಡಿದರೆ ಏನನ್ಸುತ್ತೆ ಮನಸ್ಸಿಗೆ, ಓಹೋ ಅವರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಏಕೆ ಹೇಳಬಹುದು, ಓಹೋ ಅವ್ರ ಗ್ರಂಥ ಆಗಿರಬಹುದು, ಅದಕ್ಕೆ ಅವರು ಇದರಲ್ಲೂ ಕೂಡ ಅದನ್ನೇ ಹೆಕ್ಕಿ ನೋಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಇದಕ್ಕೊಂದು ಪ್ರಸಿದ್ಧವಾದ ಇನ್ನೊಂದು ನ್ಯಾಯ ಇದೆ. ಏನು ನ್ಯಾಯ ಅಂದರೆ ಜುಲೂಕ ನ್ಯಾಯ ಅಂತ. ಜುಲೂಕ ಅಂದರೆ ಸಂಸ್ಕೃತದ ಶಬ್ದ, ಜಿಗಣೆ ಅಂತ. ಈ ಮಳೆಗಾಲದಲ್ಲಿ ತುಂಬ ಜಿಗಣೆಗಳಾಗ್ತವೆ. ಆ ಜಿಗಣೆಗಳು ಏನು ಮಾಡ್ತವೆ, ರಕ್ತವನ್ನು ಹೀರುತ್ತೆ. ರಕ್ತ ಹೀರೋದ್ರ ಸ್ವಭಾವ. ಆದರೆ ಈ ಜುಲೂಕ ನ್ಯಾಯ ಏನು ಹೇಳ್ತಾ ಇದೆ ಅಂದರೆ, ಆ ಜುಲೂಕ ಆಕಳಿನ ಕೆಚ್ಚಲಿನಲ್ಲಿ ಹೊಕ್ಕಿ ಅಲ್ಲಿರುವಂತಹ ಮಧುರವಾದ ಹಾಲನ್ನು ಹೀರುವ ಬದಲು ಅಲ್ಲಿ ರಕ್ತವನ್ನೇ ಹೀರುತ್ತೆ ಅದು ಅಂತ. ಅಂದರೆ ಅಮೃತ ಸದೃಶವಾದಂತಹ ಕ್ಷೀರವಿದ್ದರೂ ಕೂಡ ಆ ಕ್ಷೀರದ ಪಾನವನ್ನು ಮಾಡದೆ ಕೇವಲ ರಕ್ತವನ್ನೇ ಅದು ಹೀರುತ್ತೆ ಅಂದರೆ ಅದರ ಸ್ವಭಾವ. ಹಾಗೆ ಶಂಕರರು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಎಂತಹ ವಿಚಾರಗಳನ್ನು ಅತ್ಯಂತ ಸುಲಭವಾಗಿ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವರ ಗ್ರಂಥಗಳಲ್ಲಿ. ಅಂತಹ ಒಳ್ಳೆಯ ವಿಚಾರಗಳು ಒಂದೂ ಅವರ ಮನಸ್ಸಿಗೆ ಹೋಗ್ತಾ ಇಲ್ಲ. ಎಷ್ಟೆಲ್ಲ ಗ್ರಂಥಗಳಿದೆ ಶಂಕರ ಗ್ರಂಥಗಳು, ಆ ಗ್ರಂಥಗಳಲ್ಲಿ ಎಲ್ಲೂ ಅಶ್ಲೀಲತೆ ಹೇಳೋದಿಲ್ಲ. ಆದರೆ ಎಲ್ಲೋ ಅಶ್ಲೀಲತೆ ಕಂಡಂತೆ ಕಂಡು ಅವರು ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಂದು ವಾದ ಇದೆ, ದೃಷ್ಟಿ ಸೃಷ್ಟಿವಾದ ಅಂತ. ಅದರ ನಿಜವಾದ ಅರ್ಥವನ್ನು ಇಲ್ಲೇ ವಿವರಣೆ ಮಾಡೋದಿಲ್ಲ. ದೃಷ್ಟಿ ಸೃಷ್ಟಿ ಅಂದರೆ ನಾವು ಏನು ನೋಡ್ತೇವೋ ಅದನ್ನೇ ನಾವು ಕಲ್ಪನೆ ಮಾಡಿಕೊಳ್ತೇವೆ ಅಂತ. ಅಂದರೆ ಕನಸಿನಲ್ಲಿ ಹೇಳ್ಬೋದು, ಹಗಲಿನಲ್ಲಿ ಏನು ನಾವು ಕಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಳ್ತೇವೋ ಅದೇ ಕನಸು ಕಾಣುತ್ತೆ. ಅದೇ ರೀತಿ ಅವರು ಯಾವ ರೀತಿ ಅಧ್ಯಯನ ಮಾಡ್ತಾರೋ ಅದೇ ರೀತಿಯಲ್ಲಿ ಬೇರೆ ಗ್ರಂಥವನ್ನು ಅವರು ನೋಡ್ತಾರೆ. ಇಲ್ಲಿ ಅಶ್ಲೀಲತೆ ಇದೆಯೋ, ಇಲ್ಲಿ ಹೇಗಿದೆ, ಅಶ್ಲೀಲತೆಯ ಗುಣ ಎಷ್ಟಿದೆ, ಅದನ್ನು ಹೇಗೆ ನನ್ನ ಮನಸ್ಸಿಗೆ ತಂದುಕೊಳ್ಬೇಕು ಎಂಬಂಥ ದೃಷ್ಟಿಯಲ್ಲೇ ಅವರು ಓದ್ತಾರೋ ಅಂತ ಅನಿಸುತ್ತೆ. ಏಕೆಂದರೆ ಅವರು ಆ ರೀತಿಯ ಗ್ರಂಥವನ್ನು ಅಧ್ಯಯನ ಮಾಡಿರಬಹುದು, ಅಥವಾ ಅವರು ಇವತ್ತು ಹೇಳ್ತಾ ಇದ್ದಾರೆ, ಹೇಳಿದಂಥದ್ದವರು ಅವರ ಮನಸ್ಸಿನಲ್ಲಿರುವುದನ್ನು ಹೇಳ್ತಾ ಇದ್ದಾರೆ. ಇನ್ನು ಕೇಳುವವರು ಇದ್ದಾರೆ. ಏಕೆಂದರೆ ಅವರು ಈಗಾಗಲೇ ಒಂದು 5 ವಿಡಿಯೋಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು 3-4 ವಿಡಿಯೋ ಅಶ್ಲೀಲತೆ ವಿಷಯವನ್ನೇ ಹೇಳ್ತಾ ಇದೆ. ಅದನ್ನು ಅವರು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ದಿವಸದಲ್ಲಿ 10,000 ಜನ ನೋಡ್ತಾರೆ. ತುಂಬ ಜನ ಕಾಮೆಂಟ್ ಹಾಕ್ತಾರೆ, ಗುರುಗಳೇ ಎಂಥ ವಿಚಾರ ಹೇಳ್ತಾ ಇದ್ದೀರಾ, ಆಹಾ ಒಳ್ಳೆ ವಿಚಾರ ಹೇಳ್ತಾ ಇದ್ದೀರಾ, ನಿಮ್ಮ ಈ ವಿಚಾರವನ್ನು ಕೇಳಿದರೆ ತುಂಬ ಸಂತೋಷ ಆಗತ್ತೆ ಅಂತ ಅವರ ಸಿದ್ಧಾಂತವನ್ನು ಯಾರು ಅನುಕರಣೆ ಮಾಡ್ತಾರೋ ಅವರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಈ ಕಾಮೆಂಟ್ ನೋಡಿದಾಗ ನಮ್ಮ ಮನಸ್ಸು ಏನನ್ಸುತ್ತೆ, ಓಹೋ ಅವರ ಮನಸ್ಸು ಅದೇ ರೀತಿಯಲ್ಲಿ ಇರಬಹುದು. ಏಕೆಂದರೆ ಆ ರೀತಿಯಲ್ಲಿ ಹೇಳಿದಾಗ ಅಂಥ ವಿಚಾರ ಹೇಳಬಾರ್ದು, ಶಾಸ್ತ್ರಗಳಲ್ಲಿ ಇಂತಹ ಒಳ್ಳೆಯ ವಿಚಾರಗಳನ್ನು ಏನಿದೆಯೋ ಅದನ್ನು ನೋಡಬೇಕು ನೀನು. ಆ ರೀತಿಯಲ್ಲಿ ಇದ್ದರೂ ಕೂಡ ಹಂಸ ಕ್ಷೀರನ್ಯಾಯ ಅಂತ ಹೇಳ್ತಾರೆ. ಕ್ಷೀರವನ್ನೇ ಹಂಸ ಕುಡಿಯುತ್ತೆ ಹೊರತು ನೀರನ್ನು ಕುಡಿಯೋದಿಲ್ಲ. ಹಾಗೆ ಅಂತಹ ಕೆಟ್ಟ ವಿಚಾರಗಳಿದೆ ಅಂತ ನಾನು ಹೇಳ್ತಾ ಇರೋದಲ್ಲ. ಅಂತಹ ವಿಚಾರಗಳಿದ್ದರೂ ಕೂಡ ನಮ್ಮ ಮನಸ್ಸು ಸುಸಂಸ್ಕೃತವಾಗಿದ್ದರೆ ನಾವು ಅದನ್ನು ನೋಡದೆ ಕೇವಲ ಒಳ್ಳೆಯ ವಿಚಾರಗಳನ್ನು ಮಾತ್ರ ನೋಡಬೇಕಾಗತ್ತೆ. ಅದನ್ನು ಬಿಟ್ಟು ಅಂತಹ ಮನಸ್ಸಿದ್ದರೆ ಎಂತಹ ಒಳ್ಳೆಯ ವಿಚಾರಗಳಿದ್ದರೂ ಕೂಡ ಅಂತಹ ಕೆಟ್ಟ ವಿಚಾರವನ್ನೇ ನೋಡುವುದಾಗಿ ನಮ್ಮ ಮನಸ್ಸು ಬಯಕೆ ಮಾಡುತ್ತೆ. ಒಳ್ಳೆಯ ರತ್ನಗಳಿದ್ದರೂ ಕೂಡ ರತ್ನವನ್ನು ನೋಡೋದಿಲ್ಲ, ಬೇಡದೇ ಇರುವ ಪದಾರ್ಥವನ್ನು ನೋಡುತ್ತೆ. ಆದ್ದರಿಂದ ಅಂತಹ ಅಶ್ಲೀಲ ಮನಸ್ಥಿತಿ ಇರುವಂಥವರಿಗೆ ಉತ್ತರ ಕೊಡುವಂತಹ ಸಾಹಸಕ್ಕೆ ನಾನು ಹೋಗ್ತಾ ಇಲ್ಲ. ಇನ್ನು ಅವರು ಯಾವ ರೀತಿಯಲ್ಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ನಾನು ಸುಮ್ಮನೆ ನಮ್ಮ ಮನಸ್ಸಿಗೆ ಬರಲಿ ಅಂತ ಹೇಳ್ತೇನೆ.
ಒಂದನೇ ವಿಡಿಯೋ ಆ ಅಶ್ಲೀಲ ವಿಚಾರಗಳನ್ನು ಸಂಬಂಧಪಟ್ಟಂತಹ ವಿಡಿಯೋ ಪ್ರಥಮೇಕಾದಶಿ ಅಂತಹ ಶುಭ ದಿವಸದಲ್ಲಿ ಅವರು ವಿಷ್ಣುವಿನ ಸ್ಮರಣೆ ಮಾಡ್ತಾ ಇಲ್ಲ, ಇಂತಹ ಅಶ್ಲೀಲ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಇನ್ನು ವ್ಯಾಸ ಪೂರ್ಣಿಮೆ ಅಂತಹ ಜ್ಞಾನಸ್ವರೂಪಿಗಳಾದಂತಹ ವ್ಯಾಸರು ಹುಟ್ಟಿದಂತಹ ಶುಭ ಗಳಿಗೆಯೆಂದು ವ್ಯಾಸರು ಹೇಳಿರುವಂತಹ ಒಳ್ಳೆಯ ವಿಚಾರ ಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ಅಲ್ಲಿ ಎಲ್ಲಿ ಶಂಕರನ ಗ್ರಂಥದಲ್ಲಿ ಅಶ್ಲೀಲತೆ ಹೇಳಿದೆ ಎಂಬುದನ್ನು ಹೇಳಲಿಕ್ಕಾಗಿ ಅವರು ಹೊರಡ್ತಾ ಇದ್ದಾರೆ. ಅದನ್ನು ಕೇಳಿ ಪಾವನವಾಗ್ತಾ ಇದೆ ಅವರ ಮನಸ್ಸು. ಅಂದರೆ ಅವರ ಮನಸ್ಸು ಎಷ್ಟು ಶುದ್ಧವಾಗಿರಬಹುದು. ಇಂತಹ ಒಳ್ಳೊಳ್ಳೆ ಪರ್ವಕಾಲದಂದು ಶಂಕರರ ಗ್ರಂಥಗಳನ್ನು ತೆಗೆದುಕೊಂಡು ಅವರು ಹೇಳಿರುವಂತಹ ವಿಚಾರ ಅಶ್ಲೀಲವಾಗಿದೆ ಎಂಬುದನ್ನು ಹೇಳಿದರೆ ಅವರಿಗೆ ಸಂತೋಷ. ಅಂದರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಬೇಕು ಸಮಾಜ. ಅವರು ವಿಡಿಯೋದಲ್ಲಿ ತುಂಬ ಹೇಳ್ತಾ ಇದ್ದಾರೆ, ಸಜ್ಜನ ಸ್ಮಾರ್ಥ ಸಮಾಜದವರೇ ನೋಡಿ, ನಿಮ್ಮ ಶಂಕರರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅವರ ಧ್ವನಿಯೇ ವಿಚಿತ್ರ. ಅವರು ಮಾತಾಡ್ತಾ ಇದ್ದಾಗ ಏನು ಅವರೇ ಮಾತಾಡ್ತಾರೋ ಅಥವಾ ಅವರಿಗೆ ಏನಾದ್ರು ಆವೇಶ ಆಗತ್ತೋ ಅಂತ ಗೊತ್ತಾಗೋದಿಲ್ಲ. ಅಂತಹ ಮಾತನ್ನು ಹೇಳಬೇಕಿದ್ದರೆ ಯಾವುದೋ ಒಂದು ದುಷ್ಟಶಕ್ತಿಯ ಆವೇಶ ಅವರಲ್ಲಿ ಆಗಿರಬೇಕು. ಇಲ್ಲದೇ ಇದ್ದರೆ ಅಂತಹ ಮಾತು ಕೂಡ ಬರೋದಿಲ್ಲ. ದುಷ್ಟಶಕ್ತಿಯ ಆವೇಶವಾದರೆ ಮಾತ್ರ ಅಂತಹ ಕೆಟ್ಟ ಮಾತುಗಳು ಬರ್ತಾವೆ. ಸರಸ್ವತಿಯ ಆವೇಶವಾದರೆ ಒಳ್ಳೆ ಮಾತುಗಳು ಬರುತ್ತೆ. ಅದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ಮಾತು ಸಜ್ಜನ ಎಂಬಂತಹ ಶಬ್ದವನ್ನು ಅವರು ಹೇಳ್ತಾ ಇದ್ದಾರೋ ಅದು ಕೇವಲ ತೋರಿಕೆಯ ದೃಷ್ಟಿಯಿಂದ ಸಜ್ಜನರೇ ಅಂತ ಹೇಳ್ತಾ ಇದ್ದಾರೆ ಹೊರತು ಅದನ್ನು ಅವರು ಯಥಾರ್ಥವಾಗಿ ಹೇಳ್ತಾ ಇಲ್ಲ. ಹೀಗೆ ಅವರ ಬಗ್ಗೆ ಹೇಳ್ತಾ ಹೋಗೋದು ಬೇಡ. ನಾವು ಅವರು ಏನೆಲ್ಲ ಆಕ್ಷೇಪ ಮಾಡ್ತಾ ಇದ್ದಾರೋ, ಶಂಕರರು ಕಾಮಶಾಸ್ತ್ರವನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ, ಅಶ್ಲೀಲ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ನಾವೇ ವಿಚಾರ ಮಾಡೋಣ. ನಮಗೆ ನಾವೊಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಶಂಕರ ಭಗವತ್ಪಾದಾಚಾರ್ಯರಿಗೆ ಕಾಮಶಾಸ್ತ್ರದಲ್ಲೇ ಅಥವಾ ಅವರು ಹೇಳುವಂಥ ಅಶ್ಲೀಲ ವಿಚಾರಗಳಲ್ಲೇ ಮನಸ್ಸಿದ್ದರೆ ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ವಿಧವಾದಂತಹ ಅನುಕೂಲಗಳಿದ್ದರೂ ಕೂಡ, ಏಕೆಂದರೆ ಅವರಿಗೆ ಬೇಕಾದಷ್ಟು ಅನುಕೂಲ ಇತ್ತು. ಒಬ್ಬನೇ ಮಗನಾಗಿದ್ದ, ಅವರಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡಲೇಬೇಕು ಎಂಬುದು ಇರಲಿಲ್ಲ. ಸನ್ಯಾಸವನ್ನು ಸ್ವೀಕರಿಸ್ತೇನೆ ಧರ್ಮರಕ್ಷಣೆಗಾಗಿ ಎಂಬಂತಹ ಒಂದು ಶಪಥವನ್ನು ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಸನ್ಯಾಸ ಅಂದರೆ ಏನಾದರೂ ಅಲ್ಲಿ ವಿರಕ್ತಿ ಹೇಳೋದಿರುತ್ತೋ ಅಥವಾ ಕಾಮಶಾಸ್ತ್ರವಿರುತ್ತೋ? ಅವರಿಗೆ ಹಾಗಿಲ್ಲದೇ ಇದ್ದರೆ, ಕಾಮಶಾಸ್ತ್ರದ ಕುರಿತಾಗಿ ಏನಾದರೂ ಮನಸ್ಸಿದ್ದರೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾ ಇದ್ದರು. ಇದರಲ್ಲೇ ಅರ್ಥವಾಗತ್ತೆ. ಇದೇನು ತುಂಬ ಪಂಡಿತರು ಅರ್ಥ ಮಾಡ್ಕೊಳ್ಬೇಕು ಅಂತಿಲ್ಲ, ಸಾಮಾನ್ಯ ಜನರಿಗೂ ಅರ್ಥವಾಗತ್ತೆ. ಸನ್ಯಾಸಿಗಳು ಹೇಗಿರಬೇಕು? ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ ಇವೆಲ್ಲವೂ ಇರಬೇಕು. ಅವೆಲ್ಲವೂ ಮೊದಲು ಸಾಧಕನಿಗಿರಬೇಕಾದಂಥದ್ದು. ಅಂತಹ ಒಂದು ನಿತ್ಯಾನಿತ್ಯ ವಸ್ತು ವಿವೇಕವೋ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಅಂದರೆ ಇದರ ವಿವರಣೆ ಮಾಡೋದಿಲ್ಲ. ಇಂತಹ ಇಂದ್ರಿಯ ನಿಗ್ರಹ, ಮುಮುಕ್ಷುತ್ವ ಇದ್ದರೆ ಮಾತ್ರ ಆ ಸನ್ಯಾಸ ಎಂಬಂಥದ್ರಲ್ಲಿ ಮನಸ್ಸು ಬರುತ್ತೆ. ತಾಯಿ ಬೇಡ ಅಂತ ಹೇಳಿದರೂ ಕೂಡ ಆ ಸನ್ಯಾಸವನ್ನು ಅವರು ಸ್ವೀಕಾರ ಮಾಡ್ತಾರೆ ಅಂದರೆ ಅವರಲ್ಲಿ ಎಂತಹ ವಿರಕ್ತಿ ಹೇಳುವುದನ್ನು ನಾವು ತಿಳಿಯಬಹುದು. ಹಾಗೆ ಅವರು ಹಾಕಿಕೊಟ್ಟಂತಹ ಸನ್ಯಾಸ ಪರಂಪರೆ ಶಂಕರರನ್ನು ನಾವೇನು ನೋಡಿಲ್ಲ. ಇಂದಿಗೂ ನಾವು ಶಂಕರರ ಪರಂಪರೆಯಲ್ಲಿ ಬಂದಿರುವಂತಹ ಸನ್ಯಾಸಿಗಳನ್ನು ನೋಡ್ತಾ ಇದ್ದೇವೆ. ಅಂತಹ ಸನ್ಯಾಸಿಗಳು ಆಗಬೇಕು ಅಂದರೆ ಅವರಲ್ಲಿ ಎಂತಹ ವೈರಾಗ್ಯ ಇರಬೇಕು. ವೈರಾಗ್ಯವಿದ್ದರೆ ಮಾತ್ರ ಸನ್ಯಾಸವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ. ಅಂತಹ ವೈರಾಗ್ಯವನ್ನು ಹೊಂದಿದಂತಹ ಶಂಕರರು ಅಶ್ಲೀಲತೆಯನ್ನು ಹೇಳ್ತಾ ಇದ್ದಾರೆ ಎಂಬುದನ್ನು ಹೇಳುವಂತಹ ಬುದ್ಧಿ ಯಾವ ರೀತಿಯಲ್ಲಿರಬಹುದು, ಯಾವ ಮಟ್ಟದಲ್ಲಿರಬಹುದು? ಇನ್ನು ಆ ಶಂಕರರಿಗ ಯಾವ ಸ್ತ್ರೀಯರ ಕುರಿತಾಗಿ ಅವರಿಗೆ ಒಳ್ಳೆಯ ಭಾವನೆ ಇಲ್ಲ, ಸ್ತ್ರೀಯರಿಗೆ ಇಂತಹ ಅವಮಾನವನ್ನು ಮಾಡ್ತಾ ಇದ್ದಾರೆ ಅಂತವರು ಮತ್ತೆ ಮತ್ತೆ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಇದನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ? ಏಕೆಂದರೆ ಶಂಕರರು ಸನ್ಯಾಸವನ್ನು ಸ್ವೀಕರಿಸಿದ ಮೇಲೂ ಕೂಡ ತಾಯಿಗೆ ಒಂದು ಮಾತನ್ನು ಕೊಟ್ಟಿರ್ತಾರೆ. ಏನೆಂದರೆ, ನಾನು ಸನ್ಯಾಸಿಯಾದರೂ ಕೂಡ ನಿನ್ನ ಅಂತ್ಯಕಾಲದಲ್ಲಿ ನಾನು ಬಂದು ನಿನಗೆ ದರ್ಶನವನ್ನು ಕೊಟ್ಟು ನಿನಗೆ ಶ್ರೀಕೃಷ್ಣನ ಸಾಯುಜ್ಯವನ್ನು ಕೊಡ್ತೇನೆ ಅಂತ ಹೇಳಿ ಆ ತಾಯಿಯ ಅಂತ್ಯಕಾಲದಲ್ಲಿ ತಾಯಿಯ ದರ್ಶನವನ್ನು ಮಾಡಿ ಸ್ವತಃ ತಾವೇ ಆ ತಾಯಿಗೆ ಸಂಸ್ಕಾರವನ್ನು ಮಾಡ್ತಾರೆ. ಅಂದರೆ ಸ್ತ್ರೀಯರ ಕುರಿತಾಗಿ, ತಾಯಿಯ ಕುರಿತಾಗಿ ಶಂಕರರಿಗೆ ಎಂತಹ ಭಕ್ತಿ ಇತ್ತು ಎಂಬುದನ್ನು ಈ ಒಂದೇ ಘಟನೆಯಿಂದ ನಾವು ತಿಳ್ಕೊಳ್ಳಬಹುದು. ಇನ್ನು ಅವರ ಕತೆ ಅದು ಸರಿ ಇಲ್ಲ ಅಂತ ಅವರು ಆಕ್ಷೇಪ ಮಾಡಬಹುದು. ಆದರೆ ಅವರ ಸ್ತೋತ್ರಗಳನ್ನು ನೋಡಿದಾಗ ಗೊತ್ತಾಗತ್ತೆ. ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರ ಎಷ್ಟು ಚೆನ್ನಾಗಿದೆ.
ತಾಯಿಯ ಕುರಿತಾಗಿ ಎಷ್ಟು ಚೆನ್ನಾಗಿ ಹೊಗಳಿದ್ದಾರೆ. ಕುಪುತ್ರೋ ಜಾಯೇತ ಕ್ವಚಿದ ಪಿಕುಮಾತಾನ ಭವತಿ. ಎಂತಹ ಕೆಟ್ಟ ಮಕ್ಕಳಾದರೂ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಎಂದೂ ಕೂಡ ಹುಟ್ಟೋದಿಲ್ಲ ಎಂಬುದಾಗಿ ಅಂತಹ ಜಗಜ್ಜನನಿಯನ್ನು ಅಥವಾ ಸಾಮಾನ್ಯ ಸ್ತ್ರೀಯನ್ನೇ ಅವರು ಒಳ್ಳೆಯ ತಾಯಿ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಆ ಪಾರ್ವತಿಯ ಪತಿಯಾದಂತಹ ಈಶ್ವರನಿಗೆ ಜಗದೀಶತ್ವ ಹೇಳೋದು ಹೇಗೆ ಬಂತು ಎಂಬುದನ್ನು ಅದೇ ಸ್ತೋತ್ರದಲ್ಲಿ ಹೇಳ್ತಾರೆ. ಭವಾನಿ ತ್ವತ್ಪಾಣಿ ಗ್ರಹಣ ಪರಿಪಾಟೀ ಫಲಮಿದಂ. ಆ ಪರಮಶಿವನಿಗೆ ಅಂತಹ ತ್ರಿಲೋಕನಾಥ ಹೇಳುವಂತಹ ಹೆಸರು ಬಂದಿದ್ದು ಹೇಗೆ? ಪಾರ್ವತಿ ನಿನ್ನ ಕೈಯನ್ನು ಹಿಡಿದಿದ್ದರಿಂದ ಅಂತಹ ಗೌರವವನ್ನು ಕೊಟ್ಟಿದ್ದಾರೆ. ಅಂದರೆ ಈ ಎಲ್ಲ ಸ್ತೋತ್ರಗಳ ಮರ್ಮ ಏನಿದೆ ಅಂದರೆ, ಸ್ತ್ರೀಯರ ಅಥವಾ ಅಮ್ಮನವರ ಕುರಿತಾಗಿ ಶಂಕರರಿಗೆ ಎಂತಹ ಭಕ್ತಿ ಶ್ರದ್ಧೆ ಇತ್ತು ಹೇಳುವುದನ್ನು ಅವರ ಸ್ತೋತ್ರ ಸಾಹಿತ್ಯವನ್ನು ನೋಡಿದಾಗ ನಮಗೆ ತಿಳಿದು ಬರುತ್ತೆ. ಇನ್ನು ಅವರು ಹೇಳ್ತಾರೆ, ಸೌಂದರ್ಯ ಲಹರಿ ಇತ್ಯಾದಿ ಸ್ತೋತ್ರಗಳಲ್ಲಿ ಅವರು ಅಮ್ಮನವರ ವರ್ಣನೆಯನ್ನು ಏನು ಮಾಡಿದ್ದಾರೋ ಆ ವರ್ಣನೆ ಸರಿಯಿಲ್ಲ, ಇನ್ನು ಕೆಲವೊಂದಿಷ್ಟು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ ಎಂಬುದಾಗಿ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನೆಂದರೆ, ಧರ್ಮ ಅರ್ಥ ಕಾಮ ಮೋಕ್ಷ ಎಂಬಂಥದ್ದು 4 ವಿಧವಾದಂತಹ ಪುರುಷಾರ್ಥಗಳು ಇವು ವೇದಗಳಲ್ಲೇ ಹೇಳಲ್ಪಟ್ಟಿವೆ. ಅದರಲ್ಲಿ ಈ ಕಾಮ ಹೇಳುವಂಥದ್ದು ಅವರು ಹೇಳುವಂಥ ಅಶ್ಲೀಲತೆ ಅಲ್ಲ, ಧರ್ಮಯುಕ್ತವಾದಂತಹ ಕಾಮವು ವೇದದಲ್ಲೇ ಹೇಳಲ್ಪಟ್ಟಿದೆ ಹೊರತು ಅದೇನು ಸರ್ವಥಾ ತ್ಯಾಜ್ಯ ಹೇಳೋದಲ್ಲ. ಆದರೆ ಸನ್ಯಾಸಿಗಳಲ್ಲಿ ಅವರು ಹೇಳುವಂತಹ ಕಾಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಒಟ್ಟು ಅಭಿಪ್ರಾಯ ಏನು ಅಂದರೆ, ಯಾವುದಾದರೂ ಕಾಮ ಹೇಳುವಂಥದ್ದು ಶಬ್ದ ಬಂದಾಗ ಅದು ಅಶ್ಲೀಲ ಹೇಳುವುದು ತಪ್ಪು. ಏಕೆಂದರೆ ವಾತ್ಸ್ಯಾಯನ ಕಾಮಸೂತ್ರವಿದೆ, ಅದಕ್ಕೂ ಕೂಡ ಒಂದು ಅದರದ್ದೇ ಆದ ಸ್ಥಾನಮಾನ ಇದೆ. ಇಲ್ಲೊಂದು ಪ್ರಶ್ನೆ, ಶಂಕರ ಭಗವತ್ಪಾದಾಚಾರ್ಯರು ವ್ಯಾಸಪ್ರಣೀತವಾದಂತಹ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಹೊರತು ವಾತ್ಸ್ಯಾಯನ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿಲ್ಲ. ಏನಾದರೂ ಅವರ ಮನಸ್ಸಿನಲ್ಲಿ ಆ ಅಶ್ಲೀಲ ವಿಚಾರಗಳನ್ನು ಹೇಳಬೇಕು ಅಂತಿದ್ದರೆ ಅವರು ಕಾಮಸೂತ್ರಕ್ಕೆ ಏನಾದರೂ ಭಾಷ್ಯ ಬರೆತಿದ್ರು. ಇದರಿಂದಲೇ ನಾವು ಅರ್ಥ ಮಾಡಿಕೊಳ್ಬೇಕು ಅವರು ಸುಮ್ಮನೆ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅಂತ. ಇನ್ನು ನಾವು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಎಷ್ಟೋ ಅಮ್ಮನವರ ಅಂಗಾಂಗಗಳ ಕುರಿತಾದಂತಹ ವರ್ಣನೆಯನ್ನು ಮಾಡ್ತಾರೆ. ಇದೆಲ್ಲ ಅಶ್ಲೀಲ ಅಂತ ಹೇಳಲಿಕ್ಕಾಗತ್ತಾ? ಅದು ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. ಇನ್ನು ಅಮ್ಮನವರ ದುರ್ಗಾ ಸಹಸ್ರನಾಮ ಸ್ತೋತ್ರಗಳಲ್ಲಿ ಬರುತ್ತೆ. ಅಮ್ಮನವರ ಅಂಗಪೂಜೆಯನ್ನು ಮಾಡ್ತೇವೆ. ಆ ಅಂಗಪೂಜೆಗಳಲ್ಲಿ ಒಂದೊಂದು ಅಂಗಾಂಗಗಳಿಗೂ ನಾವು ಪೂಜೆಯನ್ನು ಮಾಡ್ತೇವೆ. ಆ ಅಂಗಗಳ ವರ್ಣನೆ ಹೇಳೋದು ಅವರ ದೃಷ್ಟಿಯಲ್ಲಿ ಅಶ್ಲೀಲತೆ ಆಗಿರಬಹುದು, ಆದರೆ ಭಕ್ತರ ದೃಷ್ಟಿಯಲ್ಲಿ ಅದು ಅಶ್ಲೀಲತೆಯಲ್ಲ. ಭಕ್ತಿ ಇಲ್ಲದೇ ಇದ್ದರೆ ಅಂತಹ ನಾಮಗಳಲ್ಲೂ ಅವರಿಗೆ ಅಶ್ಲೀಲ ಬುದ್ಧಿ ಬರುತ್ತೆ. ಭಕ್ತಿಯಿಂದ ಅಮ್ಮನವರ ಒಂದೊಂದು ಅಂಗಾಂಗಗಳನ್ನು ನಾವು ಪೂಜೆ ಮಾಡ್ತೇವೆ. ಅಂಗಾಂಗಗಳ ಸೌಂದರ್ಯವನ್ನು ಭಕ್ತಿಯಿಂದ ಕಣ್ಣು ತುಂಬಿಕೊಳ್ತೇವೆ ಹೊರತು ಅಲ್ಲಿ ಅಶ್ಲೀಲತಾ ಎಂಬಂತಹ ದೃಷ್ಟಿಯನ್ನು ಯಾರೂ ಇಟ್ಟುಕೊಳ್ಳೋದಿಲ್ಲ. ಅದು ಸಜ್ಜನರು ಇಟ್ಟುಕೊಳ್ಳೋದಿಲ್ಲ. ಸಜ್ಜನರೇ ಅಂತ ಮತ್ತೆ ಹೇಳ್ತಾ ಅವರು ಇದನ್ನೆಲ್ಲ ಹೇಳ್ತಾರೆ. ಅಂದರೆ ಅವರ ಸಜ್ಜನಿಕೆ ಎಂಥದ್ದು ಅಂತ ಅದರಲ್ಲೇ ಗೊತ್ತಾಗತ್ತೆ. ಅಮ್ಮನವರ ಅಂಗಾಂಗಗಳಲ್ಲೂ ಅಶ್ಲೀಲತೆಯನ್ನು ಕಾಣುವಂತಹ ಮನಸ್ಸು ಅವರಿಗಿದ್ದಾಗ ಶಂಕರರ ಗ್ರಂಥದಲ್ಲಿ ಅಶ್ಲೀಲತೆಯನ್ನು ಕಾಣುವುದರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಅವರ ದೃಷ್ಟಿ ಹಾಗೆ, ಅವರ ಬುದ್ಧಿಯಲ್ಲಿ ಅಶ್ಲೀಲತೆ ಇದೆಯೇ ಹೊರತು ಶಂಕರರ ಗ್ರಂಥದಲ್ಲಿ ಅಶ್ಲೀಲತೆ ಹೇಳುವಂಥದ್ದು ಇಲ್ಲ. ಸೌಂದರ್ಯ ಲಹರಿಯ 99ನೇ ಶ್ಲೋಕದಲ್ಲಿ ಆಕ್ಷೇಪವನ್ನು ಮಾಡಿದ್ದಾರೆ. ಏನು? ಸರಸ್ವತ್ಯ ಲಕ್ಷ್ಮ್ಯ ವಿಧಿಹರಿ ಸಪತ್ನೋ ವಿರಹತೆ ಎಂಬಂತಹ ಶ್ಲೋಕ ಮುಂದುವರಿಯುತ್ತೆ. ಸಮಯದ ಅಭಾವದಿಂದ ಅದನ್ನು ವಿವರಣೆ ಮಾಡೋದಿಲ್ಲ. ಇಲ್ಲಿ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಲಕ್ಷ್ಮೀಪತಿಯಾಗ್ತಾನೆ, ಸರಸ್ವತಿ ಪತಿಯಾಗ್ತಾನೆ ಅಂದ್ರೇನು? ನಿಜವಾಗಿ ಅವರ ಪತಿಯಾಗ್ತಾನೆ ಅಂತ ಅರ್ಥವಲ್ಲ. ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ತಾನೆ, ಒಳ್ಳೆಯ ಹಣವಂತನಾಗ್ತಾನೆ, ಒಳ್ಳೆಯ ರೂಪವಂತನಾಗ್ತಾನೆ ಎಂಬುದೇ ತಾತ್ಪರ್ಯ ಹೊರತು ಯಥಾರ್ಥವಾದ ತಾತ್ಪರ್ಯ ಅಲ್ಲ. ಅದಕ್ಕೆ ತುಂಬ ವ್ಯಾಖ್ಯಾನಗಳಿವೆ, ಅದರ ಮರ್ಮಾರ್ಥ ಬೇರೆ ಇದೆ. ಅದರ ವಿವರಣೆಯನ್ನು ನಾನು ಮಾಡೋದಿಲ್ಲ, ಅದಕ್ಕೆ ಅನುಕೂಲವಾದಾಗ ಮಾಡೋಣ. ಇನ್ನು ಇಂತಹ ವಿಚಾರಗಳು ಏಕೆ ಬರುತ್ತೆ? ಇದನ್ನು ಫಲಶ್ರುತಿ ಅಂತ ಹೇಳ್ತೇವೆ. ಆ ಫಲಶ್ರುತಿಗಳು ಅರ್ಥವಾದ ರೂಪವಾಗಿರ್ತವೆ. ಅರ್ಥವಾದ ಅಂದರೆ ಏನು? ಒಂದು ವಿಷಯದ ಕುರಿತಾಗಿ ನಮಗೆ ಪ್ರವೃತ್ತಿ ಉಂಟಾಗಬೇಕು ಅಂದರೆ ಅದರಲ್ಲಿ ಅತಿಶಯವಾದ ಫಲ ಹೇಳೋದಿದೆ ಅಂತ ವಿವರಣೆ ಮಾಡಬೇಕು.
ಅತಿಶಯವಾದ ಫಲ ಹೇಳಿದಾಗ ಆ ಸ್ತೋತ್ರದ ಕುರಿತಾಗಿ ಅಥವಾ ಒಂದು ಗ್ರಂಥದ ಅಧ್ಯಯನದ ಕುರಿತಾಗಿ ನಮಗೆ ಬಯಕೆ ಉಂಟಾಗತ್ತೆ. ಈ ಸೌಂದರ್ಯ ಲಹರಿಯಾದಿ ಸ್ತೋತ್ರಗಳಲ್ಲೂ ಕೂಡ ಕೊನೆಯಲ್ಲಿ ಫಲಶ್ರುತಿ ಇದೆ. ಇದು 99ನೇ ಶ್ಲೋಕ ಇವೆಲ್ಲೂ ಫಲಶ್ರುತಿಗಳು. ಅಲ್ಲಿ ಯಥಾರ್ಥವಾಗಿ ಅರ್ಥವನ್ನೇ ತಿಳ್ಕೊಳ್ಬೇಕು ಅಂತಲ್ಲ, ಯಥಾರ್ಥವಾಗಿ ಅವನು ಹಾಗೇ ಆಗ್ತಾನೆ ಅಂತಲ್ಲ. ಏನು ಹಾಗಾದರೆ ಆ ಫಲಶ್ರುತಿ ಅರ್ಥವಾದ ರೂಪವಾಗಿದೆ. ಇಂತಹ ಸ್ತೋತ್ರ ಪಠನೆಯಲ್ಲಿ ಭಕ್ತನಿಗೆ ಬಯಕೆ ಉಂಟಾಗಲಿ, ಪ್ರವೃತ್ತಿ ಉಂಟಾಗಲಿ ಎಂಬಂತಹ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದಾರೆ ಹೊರತು ಅಲ್ಲಿ ಯಾವುದೇ ರೀತಿಯಲ್ಲಿ ಯಥಾರ್ಥ ಅರ್ಥವನ್ನು ಹೇಳಲಿಕ್ಕೆ ಅಲ್ಲ. ಅರ್ಥವಾದಗಳಿಗೆ ಏನು ಎಲ್ಲಿ ಪ್ರಾಮಾಣ್ಯ ಅಂದರೆ ಪ್ರವೃತ್ತಿ ಉಂಟಾಗಲಿಕ್ಕೆ ಪ್ರಾಮಾಣ್ಯ. ಆ ಪ್ರವೃತ್ತಿಯಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದಾಗ ಅವನ ಚಿತ್ತಶುದ್ಧಿಯಾಗಿ ಕೊನೆಯಲ್ಲಿ ಮೋಕ್ಷ ಉಂಟಾಗಲಿ ಎಂಬುದೇ ತಾತ್ಪರ್ಯ ಹೊರತು ಆ ಫಲಶ್ರುತಿಗೆ ಅದೇ ಅರ್ಥವನ್ನು ಹೇಳಬೇಕು ಎಂಬುದು ತಾತ್ಪರ್ಯವಲ್ಲ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.